ಸೌಜನ್ಯ ಮಾವ ವಿಠಲನಿಗೆ ಮಾತ್ರ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ಗೆ ಮಾತಾಡಿದ್ದಾರೆ. ರಾತ್ರಿ ಚಿನ್ನಯ್ಯನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ತೋರಿಸಿದ ಜಾಗಗಳನ್ನೇ ನೀನು ಆಮೇಲೆ ತೋರಿಸ್ಬೇಕು ನಾಳೆ ಅಂತ ಹೇಳ್ತಾ ಇದ್ರು. ನಮ್ಮ ಗಂಡನಿಗೆ ಜೀವ ಅಪಾಯ ಇತ್ತು. ಇವರು ಹೇಳ್ದಂತೆ ನಮ್ಮ ಯಜಮಾನರು ಕೇಳಬೇಕಾಗಿತ್ತು. ಚಿನ್ನಯ್ಯನಿಗೆ ಯಾವ ಜಾಗವೂ ಗೊತ್ತಿಲ್ಲ ಅಂತ ಮಲ್ಲಿಕಾ ಹೇಳ್ತಾರೆ. ಆದ್ರೆ ಇವಾಗ ಬಿಟ್ಟಾಲ್ ಹೋಗಿ ಅಲ್ಲಿ ತಲೆ ಮುಂಡ ಅದು ಇದ್ದಂತ ಹೇಳ್ತಾರೆ ಮೇಡಮ್. ಆದ್ರೆ ಆ ತಲೆ ಮುಂಡ ಅವರು ಬಿಟ್ಟಾಲನ್ನೇ ಕೇಳ್ಬೇಕು ಮೇಡಮ್. ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರ್ತಾರೆ ಮೇಡಮ್. ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನು ಇಲ್ಲ ಮೇಡಮ್. ಆದ್ರೆ ಇವನ್ ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದದು ಮೇಡಮ್. ಅವಾಗ ಬಿಟ್ಟಾಗನಿಗೆ ಮಾಸ್ಕ್ ಹಾಕ್ಬೇಕು ಮೇಡಮ್. ಬಿಟ್ಟಾಗನೆ ಮಾಸ್ಕ್ ಹಾಕಿ ಒಳಗಡೆ ಕಳ್ಸ್ಬೇಕು ಮೇಡಮ್, ಕಾಡೊಳಗಡೆ. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ. ಆದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು. ಹೇಗೆ ಅದೇ ಗೊತ್ತಿಲ್ಲ ಮೇಡಮ್. ಬಿಟ್ಟಾಲನೆ ಕೇಳ್ಬೇಕು ಮೇಡಮ್. ಈ ಬುರುಡೆ ಹೆಂಗೆ ಎತ್ಕೊಂಡ್ ಬಂದು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕೋರ್ಟ್ ಕಳಿಸಿದ್ರು. ಅದೇ ತರವಂಗೆ ಅವ್ರನ್ನ ಕರ್ಕೊಂಡೋಗಿ ಜೈಲೊಳಗಡೆ ಹಾಕ್ಬಿಟ್ಟು ಕೇಳಿದ್ರೆ ಗೊತ್ತಾಯ್ತದ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ತಲೆ ಬುರುಡೆ ಕೊಟ್ಟು ಕೋರ್ಟ್ ಕಳ್ಸಿದ್ದೆ ವಿಠಲಗೌಡ, ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ ಇಬ್ರೇ ಮೇಡಮ್. ಈ 3 ಜನ ಮೇಡಮ್. ಸೌಜನ್ಯ ಮಾವ ವಿಠಲನಿಗೆ ಮಾತ್ರ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ಗೆ ಮಾತಾಡಿದ್ದಾರೆ. ರಾತ್ರಿ ಚಿನ್ನಯ್ಯನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ತೋರಿಸಿದ ಜಾಗಗಳನ್ನೇ ನೀನು ಆಮೇಲೆ ತೋರಿಸ್ಬೇಕು ನಾಳೆ ಅಂತ ಹೇಳ್ತಾ ಇದ್ರು. ನಮ್ಮ ಗಂಡನಿಗೆ ಜೀವ ಅಪಾಯ ಇತ್ತು. ಇವರು ಹೇಳ್ದಂತೆ ನಮ್ಮ ಯಜಮಾನರು ಕೇಳಬೇಕಾಗಿತ್ತು. ಚಿನ್ನಯ್ಯನಿಗೆ ಯಾವ ಜಾಗವೂ ಗೊತ್ತಿಲ್ಲ ಅಂತ ಮಲ್ಲಿಕಾ ಹೇಳ್ತಾರೆ. ಆದ್ರೆ ಇವಾಗ ಬಿಟ್ಟಾಲ್ ಹೋಗಿ ಅಲ್ಲಿ ತಲೆ ಮುಂಡ ಅದು ಇದ್ದಂತ ಹೇಳ್ತಾರೆ ಮೇಡಮ್. ಆದ್ರೆ ಆ ತಲೆ ಮುಂಡ ಅವರು ಬಿಟ್ಟಾಲನ್ನೇ ಕೇಳ್ಬೇಕು ಮೇಡಮ್. ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರ್ತಾರೆ ಮೇಡಮ್. ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನು ಇಲ್ಲ ಮೇಡಮ್. ಆದ್ರೆ ಇವನ್ ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದದು ಮೇಡಮ್. ಅವಾಗ ಬಿಟ್ಟಾಗನಿಗೆ ಮಾಸ್ಕ್ ಹಾಕ್ಬೇಕು ಮೇಡಮ್. ಬಿಟ್ಟಾಗನೆ ಮಾಸ್ಕ್ ಹಾಕಿ ಒಳಗಡೆ ಕಳ್ಸ್ಬೇಕು ಮೇಡಮ್, ಕಾಡೊಳಗಡೆ. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ. ಆದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು. ಹೇಗೆ ಅದೇ ಗೊತ್ತಿಲ್ಲ ಮೇಡಮ್. ಬಿಟ್ಟಾಲನೆ ಕೇಳ್ಬೇಕು ಮೇಡಮ್. ಈ ಬುರುಡೆ ಹೆಂಗೆ ಎತ್ಕೊಂಡ್ ಬಂದು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕೋರ್ಟ್ ಕಳಿಸಿದ್ರು. ಅದೇ ತರವಂಗೆ ಅವ್ರನ್ನ ಕರ್ಕೊಂಡೋಗಿ ಜೈಲೊಳಗಡೆ ಹಾಕ್ಬಿಟ್ಟು ಕೇಳಿದ್ರೆ ಗೊತ್ತಾಯ್ತದ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ತಲೆ ಬುರುಡೆ ಕೊಟ್ಟು ಕೋರ್ಟ್ ಕಳ್ಸಿದ್ದೆ ವಿಠಲಗೌಡ, ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ ಇಬ್ರೇ ಮೇಡಮ್. ಈ 3 ಜನ ಮೇಡಮ್. ಸೌಜನ್ಯ ಮಾವ ವಿಠಲನಿಗೆ ಮಾತ್ರ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ಗೆ ಮಾತಾಡಿದ್ದಾರೆ. ರಾತ್ರಿ ಚಿನ್ನಯ್ಯನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ತೋರಿಸಿದ ಜಾಗಗಳನ್ನೇ ನೀನು ಆಮೇಲೆ ತೋರಿಸ್ಬೇಕು ನಾಳೆ ಅಂತ ಹೇಳ್ತಾ ಇದ್ರು. ನಮ್ಮ ಗಂಡನಿಗೆ ಜೀವ ಅಪಾಯ ಇತ್ತು. ಇವರು ಹೇಳ್ದಂತೆ ನಮ್ಮ ಯಜಮಾನರು ಕೇಳಬೇಕಾಗಿತ್ತು. ಚಿನ್ನಯ್ಯನಿಗೆ ಯಾವ ಜಾಗವೂ ಗೊತ್ತಿಲ್ಲ ಅಂತ ಮಲ್ಲಿಕಾ ಹೇಳ್ತಾರೆ. ಆದ್ರೆ ಇವಾಗ ಬಿಟ್ಟಾಲ್ ಹೋಗಿ ಅಲ್ಲಿ ತಲೆ ಮುಂಡ ಅದು ಇದ್ದಂತ ಹೇಳ್ತಾರೆ ಮೇಡಮ್. ಆದ್ರೆ ಆ ತಲೆ ಮುಂಡ ಅವರು ಬಿಟ್ಟಾಲನ್ನೇ ಕೇಳ್ಬೇಕು ಮೇಡಮ್. ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರ್ತಾರೆ ಮೇಡಮ್. ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನು ಇಲ್ಲ ಮೇಡಮ್. ಆದ್ರೆ ಇವನ್ ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದದು ಮೇಡಮ್. ಅವಾಗ ಬಿಟ್ಟಾಗನಿಗೆ ಮಾಸ್ಕ್ ಹಾಕ್ಬೇಕು ಮೇಡಮ್. ಬಿಟ್ಟಾಗನೆ ಮಾಸ್ಕ್ ಹಾಕಿ ಒಳಗಡೆ ಕಳ್ಸ್ಬೇಕು ಮೇಡಮ್, ಕಾಡೊಳಗಡೆ. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ. ಆದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು. ಹೇಗೆ ಅದೇ ಗೊತ್ತಿಲ್ಲ ಮೇಡಮ್. ಬಿಟ್ಟಾಲನೆ ಕೇಳ್ಬೇಕು ಮೇಡಮ್. ಈ ಬುರುಡೆ ಹೆಂಗೆ ಎತ್ಕೊಂಡ್ ಬಂದು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕೋರ್ಟ್ ಕಳಿಸಿದ್ರು. ಅದೇ ತರವಂಗೆ ಅವ್ರನ್ನ ಕರ್ಕೊಂಡೋಗಿ ಜೈಲೊಳಗಡೆ ಹಾಕ್ಬಿಟ್ಟು ಕೇಳಿದ್ರೆ ಗೊತ್ತಾಯ್ತದ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ತಲೆ ಬುರುಡೆ ಕೊಟ್ಟು ಕೋರ್ಟ್ ಕಳ್ಸಿದ್ದೆ ವಿಠಲಗೌಡ, ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ ಇಬ್ರೇ ಮೇಡಮ್. ಈ 3 ಜನ ಮೇಡಮ್. ಸೌಜನ್ಯ ಮಾವ ವಿಠಲನಿಗೆ ಮಾತ್ರ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ಗೆ ಮಾತಾಡಿದ್ದಾರೆ. ರಾತ್ರಿ ಚಿನ್ನಯ್ಯನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ತೋರಿಸಿದ ಜಾಗಗಳನ್ನೇ ನೀನು ಆಮೇಲೆ ತೋರಿಸ್ಬೇಕು ನಾಳೆ ಅಂತ ಹೇಳ್ತಾ ಇದ್ರು. ನಮ್ಮ ಗಂಡನಿಗೆ ಜೀವ ಅಪಾಯ ಇತ್ತು. ಇವರು ಹೇಳ್ದಂತೆ ನಮ್ಮ ಯಜಮಾನರು ಕೇಳಬೇಕಾಗಿತ್ತು. ಚಿನ್ನಯ್ಯನಿಗೆ ಯಾವ ಜಾಗವೂ ಗೊತ್ತಿಲ್ಲ ಅಂತ ಮಲ್ಲಿಕಾ ಹೇಳ್ತಾರೆ. ಆದ್ರೆ ಇವಾಗ ಬಿಟ್ಟಾಲ್ ಹೋಗಿ ಅಲ್ಲಿ ತಲೆ ಮುಂಡ ಅದು ಇದ್ದಂತ ಹೇಳ್ತಾರೆ ಮೇಡಮ್. ಆದ್ರೆ ಆ ತಲೆ ಮುಂಡ ಅವರು ಬಿಟ್ಟಾಲನ್ನೇ ಕೇಳ್ಬೇಕು ಮೇಡಮ್.
ವಿಠಲನ್ಗೆ ಗೊತ್ತಿದ್ಯಾ ತಲೆ ಬುರುಡೆ? ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರ್ತಾರೆ ಮೇಡಮ್. ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನು ಇಲ್ಲ ಮೇಡಮ್. ಆದ್ರೆ ಇವನ್ ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದದು ಮೇಡಮ್. ಅವಾಗ ವಿಠಲನ್ಗೆ ಮಾಸ್ಕ್ ಹಾಕ್ಬೇಕು ಮೇಡಮ್. ವಿಠಲನ್ಗೆ ಮಾಸ್ಕ್ ಹಾಕಿ ಒಳಗಡೆ ಕಳಿಸ್ಬೇಕು ಮೇಡಮ್, ಕಾಡೊಳಗಡೆ. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ, ಆದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು, ಹೇಗೆ? ಅದೇ ಗೊತ್ತಿಲ್ಲ ಮೇಡಮ್. ಬಿಟ್ಟಾರನೆ ಕೇಳ್ಬೇಕು ಮೇಡಮ್. ಈ ಬುರುಡೆ ಹೆಂಗೆ ಎತ್ಕೊಂಡ್ ಬಂದು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕೋರ್ಟ್ ಕಳಿಸಿದ್ರು. ಅದೇ ತರವಂಗೆ ಅವ್ರನ್ನ ಕರ್ಕೊಂಡೋಗಿ ಜೈಲ್ ಒಳಗಡೆ ಹಾಕ್ಬಿಟ್ಟು ಕೇಳಿದ್ರೆ ಗೊತ್ತಾಯ್ತದ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ತಲೆ ಬುರುಡೆ ಕೊಟ್ಟು ಕೋರ್ಟ್ ಕಳಿಸಿದ್ದೆ ವಿಠಲಗೌಡ. ವಿಠಲಗೌಡ, ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ ಇಬ್ರೇ ಮೇಡಮ್. ಈ 3 ಜನ ಮೇಡಮ್. ಸೌಜನ್ಯ ಮಾವ ವಿಠಲನಿಗೆ ಮಾತ್ರ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಚಿನ್ನಯ್ಯ ಅವರ 2ನೇ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ಗೆ ಮಾತಾಡಿದ್ದಾರೆ. ರಾತ್ರಿ ಚಿನ್ನಯ್ಯನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ತೋರಿಸಿದ ಜಾಗಗಳನ್ನೇ ನೀನು ಆಮೇಲೆ ತೋರಿಸ್ಬೇಕು ನಾಳೆ ಅಂತ ಹೇಳ್ತಾ ಇದ್ರು. ನಮ್ಮ ಗಂಡನಿಗೆ ಜೀವ ಅಪಾಯ ಇತ್ತು, ಇವರು ಹೇಳ್ದಂತೆ ನಮ್ಮ ಯಜಮಾನ್ರು ಕೇಳಬೇಕಾಗಿತ್ತು. ಚಿನ್ನಯ್ಯನಿಗೆ ಯಾವ ಜಾಗವೂ ಗೊತ್ತಿಲ್ಲ ಅಂತ ಮಲ್ಲಿಕಾ ಹೇಳಿದ್ದಾರೆ. ಆದ್ರೆ ಇವಾಗ ಬಿಟ್ಟಾலும் ಹೋಗಿ ಅಲ್ಲಿ ತಲೆ ಮುಂಡೆ ಅದು ಇದ್ದಂತ ಹೇಳ್ತಾರೆ ಮೇಡಮ್. ಆದ್ರೆ ಆ ತಲೆ ಮುಂಡೆ ಅವ್ರು ಬಿಟ್ಟಾಲನೆ ಕೇಳ್ಬೇಕು ಮೇಡಮ್. ವಿಠಲನ್ಗೆ ಗೊತ್ತಿದ್ಯಾ ತಲೆ ಬುರುಡೆ? ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರ್ತಾರೆ ಮೇಡಮ್. ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನು ಇಲ್ಲ ಮೇಡಮ್. ಆದ್ರೆ ಇವನ್ ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದದು ಮೇಡಮ್. ಅವಾಗ ವಿಠಲನ್ಗೆ ಮಾಸ್ಕ್ ಹಾಕ್ಬೇಕು ಮೇಡಮ್. ವಿಠಲನ್ಗೆ ಮಾಸ್ಕ್ ಹಾಕಿ ಒಳಗಡೆ ಕಳಿಸ್ಬೇಕು ಮೇಡಮ್, ಕಾಡೊಳಗಡೆ. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ, ಆದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು, ಹೇಗೆ? ಅದೇ ಗೊತ್ತಿಲ್ಲ ಮೇಡಮ್. ಬಿಟ್ಟಾರನೆ ಕೇಳ್ಬೇಕು ಮೇಡಮ್. ಈ ಬುರುಡೆ ಹೆಂಗೆ ಎತ್ಕೊಂಡ್ ಬಂದು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕೋರ್ಟ್ ಕಳಿಸಿದ್ರು. ಅದೇ ತರವಂಗೆ ಅವ್ರನ್ನ ಕರ್ಕೊಂಡೋಗಿ ಜೈಲ್ ಒಳಗಡೆ ಹಾಕ್ಬಿಟ್ಟು ಕೇಳಿದ್ರೆ ಗೊತ್ತಾಯ್ತದ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ತಲೆ ಬುರುಡೆ ಕೊಟ್ಟು ಕೋರ್ಟ್ ಕಳಿಸಿದ್ದೆ ವಿಠಲಗೌಡ. ವಿಠಲಗೌಡ, ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ ಇಬ್ರೇ ಮೇಡಮ್. ಈ 3 ಜನ ಮೇಡಮ್. ಸೌಜನ್ಯ ಮಾವ ವಿಠಲನಿಗೆ ಮಾತ್ರ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಚಿನ್ನಯ್ಯ ಅವರ 2ನೇ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ಗೆ ಮಾತಾಡಿದ್ದಾರೆ. ರಾತ್ರಿ ಚಿನ್ನಯ್ಯನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವರು ತೋರಿಸಿದ ಜಾಗಗಳನ್ನೇ ನೀನು ಆಮೇಲೆ ತೋರಿಸ್ಬೇಕು ನಾಳೆ ಅಂತ ಹೇಳ್ತಾ ಇದ್ರು. ನಮ್ಮ ಗಂಡನಿಗೆ ಜೀವ ಅಪಾಯ ಇತ್ತು, ಇವರು ಹೇಳ್ದಂತೆ ನಮ್ಮ ಯಜಮಾನ್ರು ಕೇಳಬೇಕಾಗಿತ್ತು. ಚಿನ್ನಯ್ಯನಿಗೆ ಯಾವ ಜಾಗವೂ ಗೊತ್ತಿಲ್ಲ ಅಂತ ಮಲ್ಲಿಕಾ ಹೇಳಿದ್ದಾರೆ. ಆದ್ರೆ ಇವಾಗ ಬಿಟ್ಟಾலும் ಹೋಗಿ ಅಲ್ಲಿ ತಲೆ ಮುಂಡೆ ಅದು ಇದ್ದಂತ ಹೇಳ್ತಾರೆ ಮೇಡಮ್. ಆದ್ರೆ ಆ ತಲೆ ಮುಂಡೆ ಅವ್ರು ಬಿಟ್ಟಾರನೆ ಕೇಳ್ಬೇಕು ಮೇಡಮ್. ವಿಠಲನ್ಗೆ ಗೊತ್ತಿದ್ಯಾ ತಲೆ ಬುರುಡೆ? ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರ್ತಾರೆ ಮೇಡಮ್. ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನು ಇಲ್ಲ ಮೇಡಮ್. ಆದ್ರೆ ಇವನ್ ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದದು ಮೇಡಮ್. ಅವಾಗ ವಿಠಲನ್ಗೆ ಮಾಸ್ಕ್ ಹಾಕ್ಬೇಕು ಮೇಡಮ್. ವಿಠಲನ್ಗೆ ಮಾಸ್ಕ್ ಹಾಕಿ ಒಳಗಡೆ ಕಳಿಸ್ಬೇಕು ಮೇಡಮ್, ಕಾಡೊಳಗಡೆ. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ, ಆದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು, ಹೇಗೆ? ಅದೇ ಗೊತ್ತಿಲ್ಲ ಮೇಡಮ್. ಬಿಟ್ಟಾರನೆ ಕೇಳ್ಬೇಕು ಮೇಡಮ್. ಈ ಬುರುಡೆ ಹೆಂಗೆ ಎತ್ಕೊಂಡ್ ಬಂದು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕೋರ್ಟ್ ಕಳಿಸಿದ್ರು. ಅದೇ ತರವಂಗೆ ಅವ್ರನ್ನ ಕರ್ಕೊಂಡೋಗಿ ಜೈಲ್ ಒಳಗಡೆ ಹಾಕ್ಬಿಟ್ಟು ಕೇಳಿದ್ರೆ ಗೊತ್ತಾಯ್ತದ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ತಲೆ ಬುರುಡೆ ಕೊಟ್ಟು ಕೋರ್ಟ್ ಕಳಿಸಿದ್ದೆ ವಿಠಲಗೌಡ. ವಿಠಲಗೌಡ, ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ ಇಬ್ರೇ ಮೇಡಮ್. ಈ 3 ಜನ ಮೇಡಮ್.